ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಹಲವಾರು ವಿಡಿಯೋಗಳನ್ನು ಹಾಕಿದ್ದೇವೆ, ಆ ವಿಡಿಯೋಗಳನ್ನು ಒಮ್ಮೆ ನೋಡಿ. ನಾವು ಈ ವಿಡಿಯೋದಲ್ಲಿ ಸಂಧ್ಯಾ ಸುರಕ್ಷತೆ ಅಥವಾ ಏಜ್ ಪೆನ್ಷನ್ ಅಂತ ಅಂತಾರಲ್ಲ ಸ್ನೇಹಿತರೆ, ಅದು ಯಾವ ರೀತಿಯಾಗಿ ಹಾಕೋದೆಂದು ಹೇಳುತ್ತಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವು ಫಸ್ಟ್ ಭೂಮಿ ಲಾಗಿನ್ ಮಾಡಿಕೊಳ್ಳಿ. ನಿಮಗೆ ಲಾಗಿನ್ ಮಾಡೋದು ಯಾವ ರೀತಿ ಗೊತ್ತಾಗಲಿಲ್ಲಪ್ಪ ಅಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿ ನಿಮ್ಮ ಲಾಗಿನ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ನಾನು ಡೈರೆಕ್ಟ್ ಲಾಗಿನ್ ಐಡಿ ಇದೆಯಲ್ಲ ಸ್ನೇಹಿತರೆ, ಅದರಿಂದ ಲಾಗಿನ್ ಮಾಡಿಕೊಳ್ಳುತ್ತಿದ್ದೇನೆ. ನೀವು ನಿಮ್ಮ ಲಾಗಿನ್ ಐಡಿ ಮೂಲಕ ಲಾಗಿನ್ ಆಗಿ ನಂತರ ನಾಡ ಕಚೇರಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತದೆ. ಇಲ್ಲಿ ನ್ಯೂ ಸರ್ವಿಸ್ ಮತ್ತು ಕ್ಯಾಸ್ಟ್ ಅಥವಾ ಏನಿತರ ಯಾವುದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ 5.0 ಓಪನ್ ಆಗುತ್ತದೆ ಸ್ನೇಹಿತರೆ. ಇದರಲ್ಲಿ ನೀವು ಲಾಸ್ಟ್ ಕೆಳಗಡೆ ನೋಡಿ ಸ್ನೇಹಿತರೆ, ಲಾಸ್ಟ್ ಕೆಳಗಡೆಯಿಂದ ಪೂರ್ತಿ ಕೆಳಗಡೆ ಇದೆ ನೋಡಿ ಸ್ನೇಹಿತರೆ, ಸಂಧ್ಯಾ ಸುರಕ್ಷಾ ಯೋಜನೆ ಅಂತಿದೆ. ಒಂದು ಸಾರಿ ನೋಡಿ ಗಮನಿಸಿ, ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟ್ ಪೂರ್ತಿ ಕೆಳಗಡೆ ಸಂಧ್ಯಾ ಸುರಕ್ಷಾ ಯೋಜನೆ, ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಡಾಕ್ಯುಮೆಂಟ್ ಏನೇನು ಬೇಕಾಗುತ್ತಪ್ಪ ಅಂತಂದರೆ ರೇಷನ್ ಕಾರ್ಡ್ ಬೇಕು, ಗುರುತಿನ ಚೀಟಿ ಅಂದರೆ ವೋಟರ್ ಐ ಡಿ ಬೇಕು, ವಯಸ್ಸಿನ ದೃಢೀಕರಣ ಬೇಕು, ಅಥವಾ ವಿಳಾಸದ ಪುರಾವೆ ಅಂದರೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಎರಡು ಅದು ಒಂದೇ ನಡೀತದೆ ಸ್ನೇಹಿತರೆ. ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಇರಬೇಕು. ಓಕೆ, ನೀವು ಆಧಾರ್ ಕಾರ್ಡ್ ಮಿಲ್ ಅಂತ ಹಾಕ್ತೀರಾ, ನೋ ಅಂತ ಕೊಟ್ಟು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಳ್ಬೇಕು. ಅದಕ್ಕಿಂತ ಮುಂಚೆ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್ನಲ್ಲಿ ಹೆಸರು ಯಾವ ರೀತಿ ಇದೆಯಲ್ಲ ಸ್ನೇಹಿತರೆ, ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಹೆಸರನ್ನು ಹಾಕಿ, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲು, ಸ್ಮಾಲ್ ಇದ್ದರೆ ಸ್ಮಾಲ್ ನೋಡಿ ಹಾಕಿ ಸ್ನೇಹಿತರೆ. ನಾವು ಒಬ್ಬರು ಕಸ್ಟಮರ್ದನ್ನ ಎಂಟ್ರಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ನೀವು ಹಾಕಿಕೊಳ್ಬೋದು. ನಾವು ಒಬ್ಬರು ಎಂಟ್ರಿ ಮಾಡಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಅರ್ಜಿಯನ್ನು ನಿಮಗೆ ಹಾಕಬೇಕಾಗಿತ್ತಪ್ಪ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅರ್ಧಂಬರ್ಧ ನೋಡಿರಿ ನಿಮಗೆ ಅರ್ಥ ಆಗೋದಿಲ್ಲ ನೋಡಿ. ನಾನು ಈ ರೀತಿಯಾಗಿ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಈ ಅರ್ಜಿನ ಹಾಕಿಕೊಳ್ಬೋದು ಸ್ನೇಹಿತರೆ. ನೀವು ಯಾವುದೇ ಆನ್ಲೈನ್ ಸೆಂಟ್ರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಈ ರೀತಿಯಾಗಿ ಅರ್ಜಿಯನ್ನು ಹಾಕಿ ಸಬ್ಮಿಟ್ ಮಾಡಿಕೊಳ್ಳಬಹುದು. ನಿಮಗೆ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ನಾನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನು ನಿಮಗೆ ಸಜೆಷನ್ ಮಾಡ್ತೀನಿ ಸ್ನೇಹಿತರೆ, ಯಾವ ರೀತಿ ಅರ್ಜಿ ಹಾಕಬೇಕಂತಂದು ನೋಡಿ. ನಾನು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಹಾಕಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ತಿದ್ದೇನೆ. ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಅಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಇದೆಯಲ್ಲ ಸ್ನೇಹಿತರೆ, ಆ ಟಿಕ್ ಮಾರ್ಕ್ನ ಟಿಕ್ ಮಾಡಿಕೊಳ್ಬೇಕು. ಓಕೆ, ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದೆ. ನಂತರ ಟಿಕ್ ಮಾರ್ಕ್ನ ಟಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ವೆಯ್ಟ್ ಮಾಡಬೇಕು ಸ್ನೇಹಿತರೆ. ಈ ರೀತಿಯಾಗಿ ವಿಂಡೋ ಓಪನ್ ಆಗುತ್ತದೆ. ಇದರಲ್ಲಿ ನಾನು ಯಾವ ರೀತಿಯಾಗಿ ಏನೇನು ಟೈಪ್ ಮಾಡಬೇಕಂತ ಪೂರ್ತಿಯಾಗಿ ಹೇಳ್ತಿದ್ದೇನೆ. ಮೊದಲು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ತಾಲೂಕನ್ನು ಸೆಲೆಕ್ಟ್ ಮಾಡಿ, ನಂತರ ನೀವು ಸಿಟಿ ಇದ್ದರೆ ಸಿಟಿಯನ್ನು ಅಂದರೆ ನಗರ ಪ್ರದೇಶ ಇದ್ದರೆ ನಗರ ಅಂತ ತೊಗೊಳ್ಳಿ, ಗ್ರಾಮೀಣ ಪ್ರದೇಶ ಇದ್ದರೆ ಗ್ರಾಮೀಣ ಅಂತ ತೊಗೊಳ್ಳಿ. ನಾನು ನಗರ ಪ್ರದೇಶ ಆದ್ದರಿಂದ ನಗರ ಪ್ರದೇಶ ತೊಗೋತಾ ಇದ್ದೇನೆ. ಪಟ್ಟಣ, ನಗರ ಮತ್ತು ವಾರ್ಡ್ ನಂಬರ್ನ ಹಾಕಿ, ನೀವು ಹಳ್ಳಿ ಇದ್ದರೆ ನಿಮ್ಗೆ ಯಾವ ಊರು ಬರುತ್ತಲ್ಲ ಅದು ಹಾಕಿ ಸ್ನೇಹಿತರೆ. ಹೋಬಳಿ ಹಾಕಬೇಕಾಗುತ್ತೆ ನೀವು ಹಳ್ಳಿ ಇದ್ದರೆ. ಅವೆಲ್ಲ ಒಂದು ಸಾರಿ ನೋಡಿ ನೀಟಾಗಿ. ನಾನು ಶ್ರೀಮತಿ ಅವರ ಹೆಸರನ್ನು ಹಾಕಿದ್ದೇನೆ, ಅವ್ರ ಹಸ್ಬೆಂಡ್ ನೇಮ್ ಹಾಕಿದ್ದೇನೆ, ಮತ್ತು ಅವ್ರ ಕ್ಯಾಂಡಿಡೇಟ್ ತಾಯಿ ಹೆಸರು ಹಾಕಿದ್ದೇನೆ. ನಂತರ ಅದೇ ಸೇಮ್ ಇಂಗ್ಲೀಷ್ನಲ್ಲಿ ಹಾಕಬೇಕು. ಆ್ಯಸ್ ಪರ್ ಆಧಾರ್ ನೋಡಿಕೊಂಡು ಹಾಕಿ ಸ್ನೇಹಿತರೆ. ಆಧಾರ್ ಕಾರ್ಡ್ನಲ್ಲಿ ಸ್ಪೆಲ್ಲಿಂಗ್ ಯಾವ ರೀತಿ ಇರುತ್ತಲ್ಲ ಅದೇ ಸ್ಪೆಲ್ಲಿಂಗ್ ನೋಡಿಕೊಂಡು ಹಾಕಿ. ಇಲ್ಲಾಂದರೆ ಫೈನಲಾಗಿ ಈ ಸೈನ್ ಮಾಡೋ ಹೊತ್ತಿಗೆ ನಿಮಗೆ ಯಾರು ಬರ್ಬೋದು. ಆದ್ದರಿಂದ ನೋಡಿ ನಾನು ಈ ರೀತಿಯಾಗಿ ಹಾಕ್ತಾಯಿದ್ದೇನೆ. ನೀವು ಇದೇ ರೀತಿಯಾಗಿ ನೀಟಾಗಿ ನೋಡಿ ಹಾಕಿ. ಏನಾದರೂ ಗೊತ್ತಾಗಲಿಲ್ಲಪ್ಪ, ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ, ಯಾವುದೇ ಡೌಟ್ ಇದ್ದರೂ. ಓಕೆ, ನಾನು ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲವೂ ಡೀಟೇಲ್ಸಾಗಿ ಕ್ಲಿಯರಾಗಿ ಹೇಳ್ತಾಯಿದ್ದೀನಿ ಸ್ನೇಹಿತರೆ. ನೀವು ಮೊಬೈಲ್ ನಂಬರ್ ಹಾಕಿದ ನಂತರ ಅದಕ್ಕೊಂದು OTP ಹೋಗುತ್ತೆ. OTP ಮೇಲೆ ಕ್ಲಿಕ್ ಮಾಡಿ OTPಯನ್ನು ಎಂಟ್ರಿ ಮಾಡಿಕೊಳ್ಬೇಕು ಸ್ನೇಹಿತರೆ. ನಾನು OTPಯನ್ನು ಎಂಟ್ರಿ ಮಾಡಿ ಆಲ್ರೆಡಿ OTPಯನ್ನು ಸಕ್ಸಸ್ಫುಲ್ಲಾಗಿ ಎಂಟ್ರಿ ಮಾಡಿದ್ದೇನೆ. ಹಾಗೂ ಇಮೇಲ್ ಐಡಿಯನ್ನು ಹಾಕಿ, ಇಮೇಲ್ ಐಡಿಗೂ ಸೇಮ್ ಅದೇ ರೀತಿ ಒಂದು OTP ಬರುತ್ತೆ. OTPಯನ್ನು ಹಾಕಿ ಎಂಟ್ರಿ ಮಾಡಿಕೊಳ್ಬೇಕು. ನಂತರ ಅದನ್ನು ಪರಿಶೀಲಿಸಿ ಅಂತ ಕೊಟ್ಟಾಗ ಅದು ಸಕ್ಸಸ್ಫುಲ್ ಆಗುತ್ತದೆ ಸ್ನೇಹಿತರೆ. ಆಮೇಲೆ ಇಲ್ಲಿ ಪ್ರಮಾಣ ಪತ್ರ ವಿತರಣಾ ವಿಧಾನ ಅಂತ ಇದೆಯಲ್ಲ, ಅಲ್ಲಿ ನೀವು ಇನ್ ಪರ್ಸನ್ ಅಥವಾ ಸ್ಪೀಡ್ ಪೋಸ್ಟ್ ಅಂತ ಇರುತ್ತೆ, ಇನ್ ಪರ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ನಾನು ಫೈನಲಾಗಿ ಮುಂದಿನದು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಅವರ ಹುಟ್ಟಿದ ದಿನಾಂಕ ಕೇಳ್ತೇವೆ ಸ್ನೇಹಿತರೆ. ಅರ್ಜಿದಾರರು ಯಾರು ಇರ್ತಾರಲ್ಲ ಅವರು ಹುಟ್ಟಿದ ದಿನಾಂಕವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಮಿನಿಮಮ್ 65 ವರ್ಷ ಇದ್ದರೆ ಮಾತ್ರ ಇದು ಸಂಧ್ಯಾ ಸುರಕ್ಷತೆ ಅಪ್ಲೈ ಆಗುತ್ತದೆ ಸ್ನೇಹಿತರೆ. ಆದ್ದರಿಂದ ಅವರ ಏಜ್ ನೋಡಿಕೊಂಡು ಹಾಕಿ. ನಾನು ನಮ್ಮ ಕಸ್ಟಮರ್ ಏಜನ್ನು ನೋಡಿಕೊಂಡು ಹಾಕ್ತಾಯಿದ್ದೇನೆ ನೋಡಿ. ಈ ರೀತಿಯಾಗಿ ಹಾಕಿ. ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಫಸ್ಟ್ ಲೈಕ್ ಮಾಡಿ ಸ್ನೇಹಿತರೆ, ವಿಡಿಯೋ ನೋಡ್ಕೊತೆ. ಓಕೆ, ಏಜನ್ನು ಹಾಕ್ತಾಯಿದ್ದೀನಿ. ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿಕೊಂಡು, ಮಂತ್ ಸೆಲೆಕ್ಟ್ ಮಾಡಿಕೊಂಡು, ಈಗ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಓಕೆ, ಸೆಲೆಕ್ಟ್ ಮಾಡಿಕೊಂಡ ನಂತರ
ಅವ್ರ ಏಜ್ ಆಟೋಮೆಟಿಕ್ಕಾಗಿ ಫೆಚ್ ಆಗ್ತದೆ ಸ್ನೇಹಿತರೆ. ಮತ್ತು ಅವರು ಲಿಂಗ ಯಾವುದಿದೆ, ಹೆಣ್ಣು ಅಥವಾ ಗಂಡು ಯಾವುದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಅವ್ರ ಕಾಸ್ಟ್ ಯಾವುದು ಬರುತ್ತೆ ಕಾಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಆದಾಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಆದಾಯವನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದಿನದು ಕ್ಲಿಕ್ ಮಾಡಿಕೊಳ್ಬೇಕು. ನೋಡಿ ಸ್ನೇಹಿತರೆ, ಆದಾಯವು ಕಡಿಮೆ ಇದ್ದರೆ ಮಾತ್ರ ಅರ್ಜಿ ತೊಗೋತದೆ. ಆದ್ದರಿಂದ ಆದಾಯವನ್ನು ನೋಡಿ ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಾಯ ಜಾಸ್ತಿ ಇದ್ದರೆ ತೊಗೋದಿಲ್ಲ. ಅದರಿಂದ ಆದಾಯಕ್ಕೆ ಅವರ ಆದಾಯ ಎಷ್ಟಿರುತ್ತಲ್ಲ ಅದನ್ನು ನೋಡಿ ಹಾಕಿ ಓಕೆ ಮುಂದಿನದು ಕ್ಲಿಕ್ ಮಾಡಿ ನಂತರ ಇದು ಫೈನಲ್ ಸ್ಟೆಪ್ ಸ್ನೇಹಿತರೆ. ಇದು ಕೊನೆಯ ಸ್ಟೆಪ್. ಅದರಿಂದ ಅವ್ರ ಫೋಟೋವನ್ನು ಅಪ್ಲೋಡ್ ಮಾಡಿಕೊಳ್ಬೇಕು. ಮೊದಲು ಅವ್ರ ಫೋಟೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಆ ಫೋಟೋವು ಇಂತಿಷ್ಟು KB ಅಂತ ಇರುತ್ತೆ ಸ್ನೇಹಿತರೆ. ಅಷ್ಟರೊಳಗೆ ಅಪ್ಲೋಡ್ ಮಾಡಿಕೊಳ್ಬೇಕು. ಫೋಟೋವನ್ನು ಅಪ್ಲೋಡ್ ಮಾಡಿದ್ದೇನೆ. ನಂತರ ಅವರ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡಿಕೊಳ್ಬೇಕು. ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಲೇಬೇಕು ಸ್ನೇಹಿತರೆ. ನಮ್ಮ ಕಸ್ಟಮರ್ದು ಇದೆ, ಆದ್ದರಿಂದ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಿ ತೋರಿಸ್ತಿದ್ದೀನಿ. ಓಕೆ, ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಿ ರೇಷನ್ ಕಾರ್ಡ್ ಆದ ನಂತರ ಮತ್ತು ಅಪ್ಲೋಡ್ ಅಂತ ಕೊಡಿ ಸ್ನೇಹಿತರೆ. ಅದನ್ನು ಡೌನ್ಲೋಡ್ ಮಾಡಿದ ನಂತರ ಅಲ್ಲಿ ಅಪ್ಲೋಡ್ ಅಂತ ಕೊಡಿ. ಇಲ್ಲಿ ನೋಡಿ ಕೆಳಗಡೆ ಫೈಲ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತಲ್ಲ, ಫೈಲ್ ಅಪ್ಲೋಡ್ ಆಯ್ತು ಸ್ನೇಹಿತರೆ. ಇವಾಗ ಅವ್ರದ್ದು ನೆಕ್ಸ್ಟ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ತಾಯಿದ್ದೇನೆ. ವೋಟರ್ ಐ ಡಿನ ಅಪ್ಲೋಡ್ ಮಾಡ್ತಾಯಿದ್ದೇನೆ. ಓಕೆ, ಗುರುತಿನ ಚೀಟಿ ಅಂತಿದೆಯಲ್ಲ ಅದರಲ್ಲಿ ವೋಟರ್ ಐ ಡಿನ ಅಪ್ಲೋಡ್ ಮಾಡಿ. ಓಕೆ, ಅಪ್ಲೋಡ್ ಮಾಡಿದ ನಂತರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಫೈಲ್ ಅಪ್ಲೋಡ್ ಅಂತ ಬರಬೇಕು ಸ್ನೇಹಿತರೆ. ಅವಾಗ ಮಾತ್ರ ಅದು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ನೋಡಿ, ನಾನು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಳಾಸದ ಪುರಾವೆಗಾಗಿ ನಾನು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ವಿಳಾಸದ ಪುರಾವೆಗೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ್ರೆ ನಡೀತೆ. ಇನ್ನಿತರ ಡಾಕ್ಯುಮೆಂಟ್ ಆದರೂ ನಡೀತೆ ಸ್ನೇಹಿತರೆ. ವಯಸ್ಸಿನ ದೃಢೀಕರಣಕ್ಕೆ ಡಾಕ್ಟ್ರಿಂದ ಸಹಿ ಮಾಡಿದ್ರು ನಡೀತೆ, ಅಥವಾ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದರೂ ನಡೀತೆ ಸ್ನೇಹಿತರೆ. ನಾನು ಇವಾಗ ನಮ್ಮ ಕಸ್ಟಮರ್ದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವು ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ಸಲ್ಲಿಸಿ ಅಂತ ಇದೆಯಲ್ಲ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಕ್ಲಿಕ್ ಮಾಡಿಕೊಂಡ ನಂತರ ಅಪ್ಲಿಕೇಶನ್ ಹಾಕಿದ ಆಡಿ ನಂಬರ್ ಬರುತ್ತೆ ಸ್ನೇಹಿತರೆ. ಒಂದು ಅಕ್ನಾಲಜ್ಮೆಂಟ್ ನಂಬರ್ ಬರುತ್ತೆ. ಓಕೆ, ರೆಫರೆನ್ಸ್ ನಂಬರ್ ಬಂತು ನೋಡಿ ಸ್ನೇಹಿತರೆ. ಆ ರೆಫರೆನ್ಸ್ ನಂಬರ್ನ ಕಾಪಿ ಮಾಡಿ ಇಟ್ಕೊಳ್ಳಿ. ನಂತರ ಓಕೆ ಕೊಡಿ. ಓಕೆ ಕೊಟ್ಟಾಗ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಒಂದು ಸಾರಿ ನೀವು ಇನ್ನೊಮ್ಮೆ ಕ್ಲಿಯರಾಗಿ ನೋಡಿಕೊಳ್ಳಿ. ಹೆಸರು ಏನೇನು ಫಿಲ್ ಮಾಡಿರ್ತೀರಲ್ಲ ಆ ಎಲ್ಲವನ್ನು ಒಂದು ಸಾರಿ ನೋಡಿಕೊಳ್ಳಿ. ಕರೆಕ್ಟ್ ಇತ್ತಪ್ಪ ಅಂತಂದರೆ ನೆಕ್ಸ್ಟ್ ಪ್ರೊಸೆಸ್ ಆಗ್ಬೋದು ಸ್ನೇಹಿತರೆ. ಅದರಿಂದ ಒಂದು ಸಾರಿ ನೋಡಿಕೊಳ್ಳಿ. ಯಾಕಂತಂದರೆ ಒಂದು ಸಾರಿ ಸಬ್ಮಿಟ್ ಆದಮೇಲೆ ಇನ್ನೊಂದು ಸಾರಿ ಎಡಿಟ್ ಮಾಡಲು ಆಗೋದಿಲ್ಲ. ಅಪ್ಲಿಕೇಶನ್ ಮತ್ತು ರಿಜೆಕ್ಟ್ ಮಾಡ್ಕೊಳ್ಬೇಕು ಅವಾಗ ಆಗುತ್ತೆ ಸ್ನೇಹಿತರೆ. ಆದ್ದರಿಂದ ಅಪ್ಲಿಕೇಶನ್ ಏನೇನು ಹಾಕಿರಿ ಎಲ್ಲವನ್ನು ಒಂದು ಸಾರಿ ಗಮನಿಸಿದ ನಂತರ ಇವಾಗ ಪೇಮೆಂಟ್ ಮೇಲೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ಆ್ಯಕ್ಚುಲಿ ಫ್ರೀ ಇರುತ್ತೆ, ಇದೇನು ಪೇಮೆಂಟ್ ಇರೋಲ್ಲ. ನೀವು ಫ್ರೀಯಾಗಿ ನಿಮ್ಮ ಮೊಬೈಲ್ನಲ್ಲೇ ಹಾಕ್ಬೋದು ಅಥವಾ ನಿಮ್ಮ ಸಿಸ್ಟಮ್ ಇದ್ದರೆ ಸಿಸ್ಟಮ್ನಲ್ಲಿಯೂ ಹಾಕ್ಬೋದು. ಈಗ ಲಾಸ್ಟ್ ಫೈನಲ್ ಸ್ಟೆಪ್ ಏನಪ್ಪ ಅಂತಂದರೆ ಅವರ ಆಧಾರ್ ಕಾರ್ಡ್ ಸೈನ್ ಇನ್ ಮಾಡೋದು ಸ್ನೇಹಿತರೆ. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಹಾಕಿದ ನಂತರ ಒಂದು ಅವರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರೋದಕ್ಕೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿಕೊಳ್ಳಬೇಕು. ಇದು ಕೊನೆಯ ಸ್ಟೆಪ್ ಸ್ನೇಹಿತರೆ. ಓಕೆ, OTPಯನ್ನು ಎಂಟ್ರಿ ಮಾಡಿದ ನಂತರ ಫೈನಲಾಗಿ ಸಬ್ಮಿಟ್ ಆಯ್ತು ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫೈನಲ್ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಡೌನ್ಲೋಡ್ ಮಾಡಿ ನೋಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ನಿಮ್ಮ ಇನ್ನಿತರ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾವು ಮುಂದಿನ ದಿನಗಳಲ್ಲಿ ತುಂಬ ವಿಡಿಯೋಗಳು ಆಗ್ತಾಯಿದ್ದೇವೆ. ಎಲ್ಲ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗಿರುವಂಥ ವಿಡಿಯೋಗಳು ಆಗ್ತಾಯಿದ್ದೇವೆ. ಆದ್ದರಿಂದ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ ಸ್ನೇಹಿತರೆ. ಧನ್ಯವಾದಗಳು.